ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ಸೇರಿದ್ದಕ್ಕೆ. ಸೊ ನಿಮ್ಮ ಸಪೋರ್ಟ್ ಬೇಕು ಈ ಸಿನಿಮಾ ಸೇರೋದಕ್ಕೆ, ಜನಗಳಿಗೆ ತಲುಪಿಸೋದಕ್ಕೆ ನಿಮ್ಮ ಸಹಾಯ ತುಂಬ ಮುಖ್ಯ ನಮಗೆ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಸೊ ಅಷ್ಟೇ, ಥ್ಯಾಂಕ್ ಯು. ಎಡಿಟಿಂಗ್ನಲ್ಲಿ ಏನಾದರೂ ಚಾಲೆಂಜಿಂಗ್ ಆಗಿತ್ತಾ ಕೆಲಸ? ಆಬ್ವಿಯಸ್ಲಿ ಎಡಿಟ್ ಅಂದರೆ ಚಾಲೆಂಜ್ ಇದ್ದೇ ಇರುತ್ತೆ. ಓಕೆ. ಸೊ ಬಟ್ ತುಂಬ ಮಜಾ ಮಾಡಿಕೊಂಡು ಮಾಡಿದ ಸಿನಿಮಾ ಇದು. ಇದು ಹ್ಯೂಮರ್ ಜೊತೆಗೆ ಒಂದಿಷ್ಟು ಒಳ್ಳೆ ವಿಷಯಗಳಿದೆ. ನಿಮ್ಮನ್ನು ಸ್ಕ್ರೀನ್ ಪ್ಲೇ ತುಂಬ ನೀಟಾಗಿ ಕಟ್ ಹಾಕುತ್ತೆ ಅಂತ ಹೇಳ್ಬೋದು. ಇಡೀ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಬನ್ನಿ ಥಿಯೇಟ್ರಿಗೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಮನೋ ಅವರೇ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಅನುಭವ ಅಂದರೆ ಇದು ಫಸ್ಟ್ ಟೈಮ್ ನಮ್ಮದು ಪ್ರೊಡಕ್ಷನ್ನಿಗೆ ನಾವು ಟ್ರೈ ಮಾಡಿದ್ದು. ಆ್ಯಕ್ಚುಲಿ ರಕ್ಷಿತ್ ಅವರು ದ ಡೇ ವೆನ್ ಅವರು ಸ್ಟೋರಿ ಹೇಳಿದ್ರಲ್ಲ, ಆವಾಗ ಅವ್ರದ್ದು ಆ ಕನ್ವಿಕ್ಷನ್ ನೋಡಿ ಮತ್ತು ನಾವು ಇದನ್ನು ಮುಂದೆ ಹೋದದ್ದು. ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಒಂದೇ ರಿಕ್ವೆಸ್ಟ್, ಪಿಕ್ಚರ್ ರೆಡಿ ಇದೆ. ಸೊ ಎಲ್ರಿಗೆ ತಲುಪಿಸೋದು ನಿಮ್ಮ ಹತ್ರ ಸಲುವಾಗಿ ತಲುಪಿಸ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ನೋಡಿ ಮೂವಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ರಕ್ಷಿತ್, ನನಗೆ ಫಸ್ಟು ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸ್ದಾಗಿ ನಾವು ಡೈರೆಕ್ಷನ್ ಮಾಡ್ತಿದ್ದೀವಣ್ಣ, ಈ ಥರ ಸ್ಕ್ರಿಪ್ಟ್ ಇದೆ, ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ. ಒಂದಷ್ಟು ಕ್ಯಾರೆಕ್ಟ್ರ್ ಇಲ್ಲ, ಇವರಿಲ್ಲ ಅಂದರೆ ಇವ್ರ ಪೇಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಬೇರೆಯವ್ರನ್ನ ಕೇಳೋಣ, ಒಂದು 3-4 ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೇಳ್ತಾರೆ. ಬಟ್ ಫಸ್ಟ್ ಡೇ ಒನ್ನಿಂದ ರಕ್ಷಿತ್ತು ಇಲ್ಲಣ್ಣ ನೀವೇ ಮಾಡಬೇಕು ಅಂತೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ಅಂದರೆ ಟ್ರೈಲರಲ್ಲಿ ಆ ಲುಕ್ ಇದೆ, ಬಟ್ ಟ್ರೈಲರೇ ಹಂಗೆ. ಬಟ್ ಸಿನಿಮಾದಲ್ಲಿ ಇನ್ನೂ ಮಜಾ ಇದೆ. ನನ್ನ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಒಂದು ಹೀರೋಯಿನ್ನ ಲವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವನೆ ಸ್ಕ್ರಿಪ್ಟ್. ನಾನು ಮಾತ್ರ ಮಾಡ್ತಿರ್ತೀನಿ, ಅವಳು ಮಾಡ್ತಿರಲ್ಲ. ಅದೇ ಮಜಾ ಇದೆ ಕ್ಯಾರೆಕ್ಟರು. ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಆಮೇಲೆ ಆ ಲೊಕೇಶನ್ಸ್ ಇರ್ಬೋದು. ಇವಾಗ ನಾವು ಟ್ರೈಲರಲ್ಲಿ ನೋಡಿದಂಗೆ ಆ ಒಂದು ಬ್ರಿಡ್ಜಲ್ಲಿ ಒಂದು 4-ವೀಲ್ ಡ್ರೈವ್ ಜೀಪ್ ಮಾತ್ರ ಹೋಗೋಕ್ಕೆ ಸಾಧ್ಯ. ಆ ಥರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ, ಡೈರೆಕ್ಷನ್ ಟೀಮ್ ಇರ್ಬೋದು, ಓಲ್ಡ್ ಪ್ರೊಡಕ್ಷನ್ ಟೀಮ್ಗೆ ಇರ್ಬೋದು, ನಿಜವಾಗ್ಲೂ ಮೆಚ್ಕೋಬೇಕು. ಯಾಕಂದರೆ ಇದೇ ಲೊಕೇಶನಲ್ಲಿ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತೊಗೊಂಡು ಆ ಸ್ಕ್ರಿಪ್ಟಿಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರ್ತಕ್ಕಂಥ ಇಡೀ ಟೀಮ್ಗೆ, ನನಗೆ ಈ ಪ್ರಾಜೆಕ್ಟಲ್ಲಿ ಜಂಗಲ್ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಅಂದರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ, ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಲೂ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಏನು ಬರುತ್ತೋ, ಒಂದು ಲೋ ಬಜೆಟು ಮೀಡಿಯಮ್ ಬಜೆಟ್ ಸಿನಿಮಾಗಳು ಏನು ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ. ಜಂಗಲ್ ಮಂಗಲ್ ಸಿನಿಮಾ ಖಂಡಿತವಾಗಲೂ ಕರ್ನಾಟಕದ ಪ್ರೇಕ್ಷಕರಿಗೆ ಇರ್ಬೋದು, ಹೊರಗಡೆಯಿಂದ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅವರು ನೋಡಿದ್ರು ಈ ಸಿನಿಮಾನ ಮೆಚ್ಕೋತಾರೆ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ. ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು, ಆ್ಯಕ್ಟ್ ಮಾಡಿರೋದು, ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತೋ ಅವೆಲ್ಲನೂ ನಾನು ಹತ್ತಿರದಿಂದನೇ ನೋಡಿರೋದ್ರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು. ನಾವೂ ಅಂದರೆ ಒಂದು ಗೀಫೀಸ್ ಮಾಡ್ಕೊಂಡು ಒಂದು 10-15 ಜನ ಸೇರಿಕೊಂಡು ಇವರೆಲ್ಲ ಹಂಗೆ ಮಾಡಿರೋದು. ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ಥರದ್ದಲ್ಲ. ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟ್ರು. ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು, ಅದರಲ್ಲಿ ಯಶು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಬಂದು ಎಲ್ಲರೂ ದುಡ್ಡು ಹಾಕ್ಕೊಂಡು ಸಿನಿಮಾ ಮಾಡ್ಬೋದು, ನಾವೂ ಮಾಡ್ಬೋದು, ಒಂದು 10 ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ. ಜಂಗಲ್ ಮಂಗಲ್ಗೆ ಒಳ್ಳೇದಾಗಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಇದೇಣ ಅಂದರೆ ಒಂದಷ್ಟು ಅಂದರೆ ಊರಲ್ಲಿ ಲೀಡರು ಕಾಮಿಕ್ ವಿಲನ್ ಅಣ್ಣ. ಅಂದರೆ ಮಜಾ ಇದೆ ಕ್ಯಾರೆಕ್ಟರ್ ಅಣ್ಣ. ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಲೈಕ್ ಹೀರೋಯಿನ್ನ ಅಂದರೆ ಅವಳು ಪ್ರೀತಿ ಮಾಡ್ತಿರಲ್ಲ, ಬಲವಂತವಾಗಿ ನಾವು ಪ್ರೀತಿ ಮಾಡೋದು, ಅದಕ್ಕೆ ಒಂದಷ್ಟು ಸಮಸ್ಯೆಗಳು. ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ ಊರಲ್ಲಿ, ಒಂದಷ್ಟು ಅಂದರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳಗಳನ್ನ ಹಾಕ್ಕೊಂಡು ಓಡಾಡಿಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗಬೇಕು, ನಾನು ಹೇಳಿದ್ದೆ ನಡಿಬೇಕು ಅನ್ನೋದು ಆ ಥರದ ಪಾತ್ರ. ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ, ಲುಂಗಿ ಮತ್ತು ಆ ಥರದ್ದೆಲ್ಲ ಡಿಸೈನ್ ಮಾಡಿರೋದು ತುಂಬ ಆ ಥರದ ಇಡೀ ಥ್ರೂ ಔಟ್ ಸಿನಿಮಾ ಬರ್ತಾನೆ. ಚೆನ್ನಾಗಿದೆ ಅಣ್ಣ. ಥ್ಯಾಂಕ್ ಯು.
ಅವರೆಲ್ಲರೂ ನನ್ನ ಶೂಟ್ ಮಾಡ್ತಾರಲ್ಲ ಈಗ ಹೇಳಿದರೆ. ಈಗ ಜುಲೈ 4ನೇ ತಾರೀಕು, ಜುಲೈ 4ಕ್ಕೆ ರಿಲೀಸ್ ಆಗುತ್ತೆ. ದಯವಿಟ್ಟು ಬನ್ನಿ, ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ ರಾಮಚಂದ್ರ. ಟ್ರೇಲರ್ ಹೇಗೆ ಅನಿಸ್ತು? ಓಕೆ ರೆಡಿ. ಓಕೆ, ಟ್ರೇಲರ್ ಹೇಗೆ ಅನಿಸ್ತು? ನಾವರೇ ಹೇಳಿದ್ರೆ ಅವರೆಲ್ಲ ಹೇಳ್ತಾರೆ. ಟ್ರೇಲರ್ ಹೇಗೆ ಅನಿಸ್ತು? ಕೇಳಿಸ್ತಾ ಇಲ್ಲ? ಓಕೆ, ಮೂವಿ ಇನ್ನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ಥರ ಆ್ಯಂಕರಿಂಗ್ ಮಾಡ್ಕೊಂಡು ಬಂದವಳು. ಒಂದು ಏನು ಆ್ಯಂಕರ್ ಆಗಿ ನನ್ನ ಜರ್ನಿನ ನಾನು ಶುರು ಮಾಡಿದೆ. ಜುಲೈ 15th ಕಾಲೇಜಿಗೆ ಅವಾಗ ತಾನೇ ಹೋದಾಗ ಒಂದು VJ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು. ಐಮ್ ಸಾರಿ, ಎಲ್ರಿಗೂ ಇಲ್ಲಿ ನಿಂತಾಗ ನಾನು ಹೇಳುವೆ, ಬಟ್ ಇವತ್ತು ನಾನೇ ಇದಾಗ್ತಾ ಇದ್ದೀನಿ. ಒಂದು ಪುಟ್ಟ ಲೋಕಲ್ ಚಾನಲಲ್ಲಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದೆ. ಸೊ ಇಟ್ಸ್ ಬೀನ್ ಲೈಕ್ 10 years. ಹಿಂದೆ ತಿರುಗಿ ನೋಡಿದಾಗ ಈವೆಂಟ್ಸ್, ಶೋಸ್, ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವ, ಹಾಗೆ ನನಗೆ ಸ್ಯಾಟಲೈಟಲ್ಲಿ ಕಾಣಿಸ್ಕೋಬೇಕು ಅನಿಸುತ್ತೆ. ಈಗ ಬೆಳ್ಳಿ ಪರದೆ ಮೇಲೆ ಪರಿಪೂರ್ಣ ನಟಿಯಾಗಿದ್ದೀನಿ ಇವತ್ತು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಷ್ಟೊಂದು ಸಲ ಅಪ್ಪ ಅಮ್ಮ ತುಂಬ ಸಲ ಹೇಳಿದರು ಇದು ನಮ್ಮಂಥವ್ರಿಗಲ್ಲ ಅಂತ. ಸೊ ಇವತ್ತು ಅವರಿಗೆ ಇದೊಂದು ಆನ್ಸರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಅದು ರಕ್ಷಿತ್ ಸರಿಂದ. ಸೊ ನಾನು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ. ಒಂಥರ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ, ಸೊ ನಾನು ಬಾವಿ ಒಳಗೆ ಇರಲಿಲ್ಲ, ಒಂಥರ ಮಗ್ಗಲಿರೋ ಕಪ್ಪೆ ಥರ ನನ್ನ ಬೆಳೆಸಿದ್ದು ನನ್ನ. ಸೊ ನನಗೆ ಮಂಗಳೂರು ನನಗೆ ಗಂಧಗಾಳಿ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ನಂಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಚೂರು ಕಷ್ಟ ಆಯಿತು. ಬಟ್ ಎಷ್ಟು ಚಂದ ಗ್ರೀನರಿ, ಅಲ್ಲಿನ ಜನಗಳು ಚಂದ, ಅಲ್ಲಿ ಹೇಗೆ ಮಾತಾಡ್ತಾರೆ, ಏನು ಎತ್ತ ಅದೆಲ್ಲ ತಿಳ್ಕೊಳ್ತಾ ಒಂದಷ್ಟು ವರ್ಕ್ಶಾಪ್ಸ್ನ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆದೆ. ಆ್ಯಂಡ್ ಜೊತೆಗೆ IT ಜಾಬ್ ಕೂಡ ಮಾಡ್ತಾಯಿದ್ದೆ ನಾನು. ಸೊ ಒಂದು ತಿಂಗಳು ರಜಾ ತಗೊಂಡು ಹೆಂಗೋ ಮಾಡಿ ಇದು ಮಾಡಿದ್ದು. ಅಲ್ಲಿನ ಹೆಂಗೆ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ, ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆ್ಯಕ್ಟಿಂಗ್ ಮಾಡಿರೋದಲ್ಲ, ನನ್ನಿಂದ ಆ್ಯಕ್ಟಿಂಗ್ ತೆಗ್ಸಿರೋದು. ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗೆ ನಾನೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್. ಉಗ್ರಮಂಜು ಸರ್ ಆಗಿರ್ಬೋದು, ಬಾಲರಾಜು ಅಡಿ ಸರ್ ಆಗಿರ್ಬೋದು, ಯಶ್ ಶೆಟ್ಟಿ ಸರ್ ಆಗಿರ್ಬೋದು. ಸೊ ಪ್ರತಿಯೊಂದರಲ್ಲೂ ನನ್ನನ್ನು ತಿದ್ದಿದ್ದಾರೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಅಂತ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ನಾನು ತುಂಬ ದೊಡ್ಡ ಅಭಿಮಾನಿ ಚಿತ್ರಕ್ಕೆ. ಚಿಕ್ಕ ವಯಸ್ಸಿನಲ್ಲೂ ಅಣ್ಣವ್ರ ಸಿನಿಮಾ ನೋಡಿಕೊಂಡು ಆ್ಯಂಡ್ ವಿಷ್ಣು ಸರ್ ಸಿನಿಮಾ ನೋಡಿಕೊಂಡು ಶನಿವಾರ ಭಾನುವಾರ ಆದರೆ TV ಮುಂದೆ ಕೂತ್ಕೊಬಿಡ್ತಾ ಇದ್ದೆ. ಆ್ಯಂಡ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕೆಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ. ಸೊ ಅಷ್ಟು ಸಿನಿಮಾ ಹುಚ್ಚು ನನಗೆ. ಬಟ್ ಎಲ್ಲ ಒಂದು ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ, ಬಿಕಾಸ್ ಫೋನಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಿರೋದ್ರಿಂದ. ಬಟ್ ಅದು ಹೇಳ್ತಾರಲ್ವ, ನಮ್ಮ ಮನೇಲಿ ದೇವರಿದ್ರು, ದೇವ್ರ ಫೋಟೋಗಳಿದ್ರು, ನಾವು ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗಲೇ ಒಂದು ನೆಮ್ಮದಿ, ಸಂತೋಷ, ಅದೇ ಬೇರೆ ಥರ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಪ್ಯೂರ್ ಇಂಟೆನ್ಷನ್ಸಿಂದ ಒಂದೇನಾದರೂ ಬಯಸಿದ್ರೆ ಅದನ್ನು ಯೂನಿವರ್ಸೇ ನಮಗೆ ಕನೆಕ್ಟ್ ಮಾಡುತ್ತೆ. ಆ ಥರದ ಒಂದು ಒಳ್ಳೆ ಮನಸ್ಸಿನ ಟೀಮ್ ಇರೋರು ನನಗೆ ಸಿಕ್ಕಿದ್ದಾರೆ ಇವತ್ತು. ಅವ್ರು ನನಗೆ ಲಿಟ್ರಲಿ ಫ್ಯಾಮಿಲಿಯಾಗೂ ಕೂಡ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ಊರಿನ ಜನತೆಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಸಾರಿ, ಇಲ್ಲ, ಈಗ ಕ್ವಿಟ್ ಮಾಡಿದ್ದೀನಿ, ಒಂದು 2-3 months ಆಯಿತು. ಆ್ಯಂಡ್ ವರ್ಕ್ ಕೂಡ ಮಾಡಿಕೊಂಡು ಈ ಕಡೆ ಕೂಡ ಇದಾಗ್ತಿತ್ತು, ಸೊ ಹಾಗಾಗಿ ಕ್ವಿಟ್ ಮಾಡಿ. ಸಾರಿ, ಡಿಸ್ಕಷನ್ಗಿದೆ, ಬಟ್ ಇದು ರಿಲೀಸ್ ಆದಮೇಲೆ ಐಲ್ ಟೇಕ್ ಇಟ್ ಫಾರ್ವರ್ಡ್ ಅಂತ. ಈಗ ಖುಷಿ ಪಡ್ತಾರೆ. ಆ್ಯಕ್ಚುಲಿ ಹೊಡೆಸ್ಕೊಂಡಿದ್ದು ಹೌದು. ಜಿಮ್ಮಿಗೂ ನಾನು ಸ್ವಲ್ಪ ಲೀನ್ ಇದ್ದೆ ಅಂತ ಜಿಮ್ಮಿಗೆ ಹೋಗಿದ್ದೆ, ಸರಿಗೆ ಹೊಡೆದಿದ್ರು. ಆವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗಿದ್ದೆ. ಆಮೇಲೆ ಅಮ್ಮ ಹತ್ತು ಕರೆದು ಮಾಡಿ ಕರ್ಕೊಬಂದರು. ಆಮೇಲೆ ಅಪ್ಪಂಗೆ ಸ್ವಲ್ಪ ಸ್ವಲ್ಪ ಸ್ಟ್ರೋಕ್ ಆ ಥರದ್ದೆಲ್ಲ ಆಯಿತು. ಸೊ ಅವಾಗ ಅವ್ರಿಗೆ ಹೆಂಗಂದರೆ ಇವಳು ಎಷ್ಟು ಹೇಳಿದ್ರು ಕೇಳಲ್ಲ, ಏನಾದ್ರು ನೋಡ್ಕೊಂಡು ಹಾಳಾಗೋಗು ಅಂತ ಬಿಟ್ಬಿಟ್ರು. ಸೊ ಇಟ್ ವೆಂಟ್ ಲೈಕ್ ದ್ಯಾಟ್. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ತುಂಬ ಖುಷಿ ಆಗ್ತದೆ. ಎಸ್, ನಿಮ್ಮ
ನಟಿಯಾಗಿ ಬೆಳ್ಳಿ ಪರದೆಯ ಮೇಲೆ ಜರ್ನಿ ಈಗಷ್ಟೇ ಪ್ರಾರಂಭ ಆಗಿದೆ. ಈ ಹಾದಿ ತುಂಬ ಸುಗಮವಾಗಿರಲಿ ಹರ್ಷಿತಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ 90 ವರ್ಷ ಕಳೀತು. ಈ 90 ವರ್ಷ ಕಾಲ ಇದನ್ನು ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರಾದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡ್ದಂಥ ಎಲ್ಲ ಹಿರಿಯರ ಪಾದಗಳಿಗೆ ನಮಿಸುತ್ತಾ ನನ್ನ ಭಾಷಣ ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಂಗೆ ಇಷ್ಟ ಇಲ್ಲ, ಬಟ್ ಒಂದು 3 ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಮೊದಲನೇದಾಗಿ, ಸಿನಿಮಾ ಮಾಡೋದು ತುಂಬ ಈಸಿ, ಆದರೆ ಅದನ್ನು ರಿಲೀಸ್ ಮಾಡೋದು ತುಂಬ ಕಷ್ಟ. ಸೊ ಈ ರಿಲೀಸ್ ಮಾಡೋವಂಥ ಹಂತದಲ್ಲಿ ಸಿಂಪಲ್ ಸುನಿ ಅವರು ನಮಗೆ ರೆಡಿ ಆದರು. ಅವ್ರು ಬ್ಯಾನರ್ ಕೊಟ್ಟು ನಂಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾ, ನನ್ನ ಬ್ಯಾನರಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದರು. ಸೊ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರು ಕಾರಣಾಂತರಗಳಿಂದ ಅವ್ರದ್ದೇನೋ ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಿಲ್ಲ. ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ. ಸೊ ಅವರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದರೆ, 10 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ನಿಮಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂತ. ಸೊ ಒಬ್ಬ ಹೊಸ ಹುಡುಗನಿಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬ ಕಷ್ಟ. ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲೀತಿದ್ದಾಗ ಕೋವಿಡ್ ಬಂತು, ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯಿತು. ಅಂಥ ಟೈಮಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆ ನಿಂತು, ನೀನೇನಾದರೂ ಮಾಡು, ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ನಾವು ನಿಂಗೆ ಬ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲಸಕ್ಕೆ ಸಾಥ್ ಕೊಟ್ಟರು. ಅದರಲ್ಲಿ ಎಲ್ಲ ಇರೋ 4 ಜನ ನಮ್ಮ ಟೀಮ್ ಅವರೇ, ಬಟ್ ಒಬ್ಬರು ಹೊರಗಿನವರಿದ್ದಾರೆ. ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು. ಅದು ನಮ್ಮ ಪ್ರಜಿತ್ ಅಣ್ಣ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಕಡೆ ಥ್ಯಾಂಕ್ಸು ನನ್ನ ಜೊತೆ ಈ ಸಿನಿಮಾಕ್ಕೆ, ಅಂದರೆ ಅವ್ರಿಗೇನು ಸಂಬಂಧ ಇಲ್ಲ ಅಂದರೂ ದುಡ್ದಂಥ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ. ಮೇಜರ್ ಆಗಿ ನಾವು ಶೂಟ್ ಮಾಡಿದ್ದೀವಲ್ಲ, ನೀವು ನೋಡ್ತಾ ಇದ್ದೀವಲ್ಲ, ಆ ಊರಲ್ಲಿ ಇರುವಂಥ ಒಂದಷ್ಟು ಫ್ರೆಂಡ್ಸು. ಸೊ ಅವರಿಗೆ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಈ ಕತೆ ಬಗ್ಗೆ ಹೇಳಬೇಕಾದ್ರೆ, ಇದು ಆ್ಯಕ್ಚುಲಿ ಎಲ್ಲ ಊರಲ್ಲಿ ನಡೆಯೋ ಕತೆ. ನಾನಿಲ್ಲಿ ಒಂದು ಅರೆಮಲೆನಾಡಿನ ಒಂದು ಕಾಡಿಗೆ ಹತ್ತಿರ ಇರುವಂಥ ಊರಲ್ಲಿ ತೋರಿಸಿದ್ದೀನಿ, ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲ ಊರಲ್ಲೂ ನಡೆಯುವಂಥ ಕತೆ. ನೀವು ಕೇಳಿರ್ತೀರ ಈ ಥರ ಸಿಚುವೇಶನ್ಸು. ಸೊ ಈ ಥರ ಆದಾಗ ಆ ಊರವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೇ ಕತೆನ ಒಂಚೂರು ಮಜವಾಗಿ ಕಟ್ಕೊಂಡಿದ್ದೀನಿ. ಹೌದೌದು, ಅಲ್ಲಿಂದಾನೇ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಪ್ರೊಸೆಸ್ಸಲ್ಲಿ ನಮಗೆ ಎಲ್ಲ ಆರ್ಟಿಸ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ, ಆಮೇಲೆ ಟೆಕ್ನಿಷಿಯನ್ಸು. ಸೊ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಾದ್ರೆ, ಆ್ಯಕ್ಚುಲಿ ಮಂಜಣ್ಣಂಗೆ ನಾನು ಆವಾಗಲೇ ಹೇಳಿದೆ, ಆ್ಯಕ್ಚುಲಿ ಮಂಜಣ್ಣ ಇದರಲ್ಲಿ ಥ್ರೂಔಟ್ ಫಿಲಮ್ ಇದ್ದಾರೆ, ಬಟ್ ನಾವು ಆ್ಯಕ್ಚುಲಿ ಒಂಚೂರು ಸೀಕ್ರೆಟ್ಸ್ ಬಿಟ್ಕೊಡೋಕ್ಕಾಗಲ್ಲ ಅಂತ ಅವ್ರ ಶಾರ್ಟ್ಸ್ ಆ್ಯಕ್ಚುಲಿ ತುಂಬ ಕಮ್ಮಿ ಹಾಕಿದ್ದೀವಿ. ನಾನು ಆವಾಗಲೇ ಹೇಳಿದೆ ಮಂಜಣ್ಣಂಗೆ, ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಅಂತ. ಅವ್ರು ಆ್ಯಕ್ಚುಲಿ ಥ್ರೂಔಟ್ ಸಿನಿಮಾ ಇದ್ದಾರೆ. ಅವರು ನಮ್ಮ ಜೊತೆ ಬಂದು ಅಲ್ಲಿ ಬಂದು ಆ್ಯಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗೆ ಫೆಸಿಲಿಟಿ ಕೊಡ್ತಾರೆ, ಅದರದ್ದೊಂದು 10% ಕೂಡ ಫೆಸಿಲಿಟಿ ಇರಲಿಲ್ಲ, ಆದರೂ ನಮ್ಮ ಜೊತೆ ತುಂಬ ಕೋಆಪ್ರೇಟಿವ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್. ಆಮೇಲೆ ಎಲ್ಲ ಆಮೇಲೆ ಕಡೆದಾಗಿ ಒಂದು ವಿಷಯ ಹೇಳಲೇಬೇಕು. ಆ್ಯಕ್ಚುಲಿ ಟ್ರೈಲರ್ನ ಯೂಶ್ವಲಿ ಡೈರೆಕ್ಟರ್ಸ್ ಕಟ್ ಅಂತಾರೆ, ಅಂದರೆ ಡೈರೆಕ್ಟರ್ಗೆ ಒಂದು ಐಡಿಯಾ ಇರುತ್ತೆ ಹೇಗೆ ಟ್ರೈಲರ್ ಮಾಡಬೇಕು, ಯಾವ ಥರ ಕಟ್ ಕೊಡಬೇಕು ಅಂತ. ಆ್ಯಕ್ಚುಲಿ ಈ ಟ್ರೈಲರ್ ಇದೆಯಲ್ಲ, ಅದು ಡೈರೆಕ್ಟರ್ ಕಟ್ ಅಲ್ಲ. ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ, ಈ ಥರ ಟ್ರೈಲರ್ ಇರಬೇಕು, ಈ ಥರ ಟ್ರೈಲರ್ ಇರಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ. ಆ ಸ್ಕ್ರಿಪ್ಟ್ನ ಕಸದ ಬುಟ್ಟಿಗೆ ಹಾಕಿ ಒಂದು ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಒಂದು 100 ಟೈಮ್ಸ್ ಬೆಟರ್ ಎಫೆಕ್ಟಿವ್ ಟ್ರೈಲರ್ನ ನಮ್ಮ ಮನು ಅವ್ರು ಕಟ್ಕೊಟ್ಟಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೇಳಿ. ಇಲ್ಲೇ ಜಂಗಲ್ ವಿಷಯನ ಸರ್ ಏನಂದರೆ, ಇಡೀ ಕತೆ ನಡೆಯೋದೇ ಜಂಗಲಲ್ಲಿ. ಸೊ ಈಗ ಏನಾಗುತ್ತೆ ಅಂದರೆ, ಅರೆಮಲೆನಾಡು ಅಂತ ಬರುತ್ತೆ ಸರ್. ಅರೆಮಲೆನಾಡು ಅಂದರೆ ಕರಾವಳಿ ಆಮೇಲೆ ಮಲೆನಾಡು ಇದು ಸಂಧಿಸೋ ಜಾಗ. ಈ ಜಾಗದಲ್ಲಿ ಏನಂದರೆ, ಕಾಡು ಇವ್ರದ್ದು ಒಂದು ಲೈಫ್ ಇದು ಅವಿಭಾಜ್ಯ ಅಂಗ ಸರ್. ಅಂದರೆ ಅವರು ಎಲ್ಲದಕ್ಕೂ ಕಾಡು ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲನೂ ಅವರಿಂದ ಕಾಡನ್ನು ನಾವು ಸಪ್ರೇಟ್ ಮಾಡೋಕ್ಕಾಗಲ್ಲ. ಅಂಥ ಊರಲ್ಲಿ ನಡೆಯೋ ಕತೆ ಇದು. ಸೊ ಆ ಊರಿಂದ ಕಾಡನ್ನು ಅಥವಾ ಕಾಡಿಂದ ಊರನ್ನು ಬೇರೆ ಮಾಡೋಕ್ಕಾಗಲ್ಲ. ಅಂಥ ಊರಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಜಂಗಲ್ ಮಂಗಲ್ ಅಂತ ಇಟ್ಟಿದ್ದೀನಿ. ಸರ್, ಜಂಗಲ್ ಮಂಗಲ್ ಅಂದರೆ ಆ್ಯಕ್ಚುಲಿ ಇದೊಂದು ಜಂಗಲ್ ಮತ್ತು ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ. ಜಂಗಲ್ ಮಂಗಲ್ ಅನ್ನೋದು ನುಡಿಗಟ್ಟು, ಒಂದು ಸ್ಪೆಸಿಫಿಕ್. ಎಸ್, ಇಲ್ಲಿ
ಅಂದರೆ ಹಿಂದಿನಲ್ಲಿ ಏನು ವರ್ಡ್ ಇದೆಯಲ್ಲ ಸರ್, ಅದನ್ನು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಜನ ಯೂಸ್ ಮಾಡ್ತಾರೆ. ಅಂದರೆ ಈಗ ಒಂದು ಭಾಷೆ ಅಂದಮೇಲೆ ಒಂಚೂರು ಕೊಡುಕೊಳ್ಳುವಿಕೆ ಇರುತ್ತೆ. ನಾವು ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೆ ಅಂದರೆ ಸೇಮ್ ಸಿಚುವೇಶನಲ್ಲಿ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನು ಜಂಗಲ್ ಮಂಗಲ್ ಅಂತ ಬಳಸ್ತಾರೆ. ಸೊ ನಾನು ಇದನ್ನು ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ನಾನು ಆ್ಯಕ್ಚುಲಿ ಈ ಸಿನಿಮಾಗೆ ಅಂದರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬರೀತಾ ನಾನು ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದ್ದೆ. ಆ್ಯಕ್ಚುಲಿ ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದ್ದೆ. ಆಮೇಲೆ ಸಿನಿಮಾ ರೆಡಿ ಆಗ್ತಿದ್ದಂಗೆ ನಾವು ಒಂಚೂರು ಕಮರ್ಷಿಯಲ್ಲು ಅದು ಇದು ಬಿಸ್ನೆಸ್ ಅಂತ ಓಡಾಡುವಾಗ ಒಂದು ಮಾತು ಬಂತು, ಏನಂದರೆ ಈ ಥರ ಕಾವ್ಯಾತ್ಮಕ ಟೈಟಲ್ ಇಟ್ಟರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ. ಅದು ನಂಗೆ ತುಂಬ ಭಯ ತರಿಸ್ತು. ಯಾಕಂದರೆ ಈಗ ಮೊದಲೇ ನಾವು ಹೊಸಬ್ರ ಚಿತ್ರ ಅಂದರೆ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದೀವಿ. ಸೊ ಅದು ಯಾವತ್ತಿಗೂ ಒಬ್ಬ ಹೊಸ ಡೈರೆಕ್ಟರ್ಗೆ ಒಂದು ಭಯ ತರಿಸುತ್ತೆ ಅದು. ಸೊ ಹೀಗಿರುವಾಗ ನಾನು ಯೋಗರಾಜ್ ಭಟ್ರು ಒಂದ್ಸಲ ಸಿಕ್ಕಿದ್ರು. ಯೋಗರಾಜ್ ಭಟ್ರು ಸಿಕ್ಕಿದ್ರು. ಅವ್ರಿಗೆ ಒಂದ್ಸಲ ಟ್ರೈಲರ್ ತೋರಿಸ್ದೆ, ಇದೇ ಟ್ರೈಲರ್ ಕೊಟ್ಟು ತೋರಿಸ್ದೆ. ಅವ್ರು ಹೀಗೆ ನೋಡ್ಬಿಟ್ಟು ಇದಕ್ಕೆ ಜಂಗಲ್ ಮಂಗಲ್ ಅಂತ ಇಡೋ ಅಂದ್ರು. ಆಮೇಲೆ ನನಗೆ ಆ್ಯಕ್ಚುಲಿ ಆ ಪದ ಫಸ್ಟ್ ಇಲ್ಲ. ಹೌದು ಸರ್, ನಿಜವಾಗ್ಲೂ ಈ ಟೈಟಲ್ ಕ್ರೆಡಿಟ್ ಯೋಗರಾಜ್ ಭಟ್ ಸರ್ಗೆ ಹೋಗಬೇಕು. ಆ್ಯಕ್ಚುಲಿ ಅವರು ಇದೇ ಟ್ರೈಲರ್ ನೋಡಿದ್ರು. ಅವ್ರು ಈ ಟ್ರೈಲರ್ ನೋಡಿ ಹೇಳಿದರು. ಇದು ಹೇಳಿ ಆದಮೇಲೆ ನಾನು ಇದನ್ನು ನಂದು ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದೆ. ಅವಾಗ ನಂಗೆ ಗೊತ್ತಾಯ್ತು ಅವ್ರು ಏನಕ್ಕೆ ಹಾಗೆ ಹೇಳಿದ್ರು ಅಂತ. ಅದಾದ್ಮೇಲೆ ಗೊತ್ತಾಯ್ತು. ಯಾರು ಸರ್? ಸಿನಿಮಾ ನೋಡಿಲ್ಲ ಸರ್, ಟ್ರೈಲರ್ ಮಾತ್ರ ನೋಡಿದ್ರು. ಸೊ ಹೌದು. ಇಲ್ಲ ಸರ್, ದಯವಿಟ್ಟು ಇಲ್ಲ. ನಾನು ಆ್ಯಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ. ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ರೈಟಿಂಗ್ ತುಂಬ ಇಷ್ಟ. ನಾನು ಅವರಿಂದ ಕಲ್ತ್ಕೊಂಡಿದ್ದೇನೆಂದರೆ ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ ಸರ್, ಅಂದರೆ ಅವ್ರ ಊರಲ್ಲಿ ನೋಡಿದ ಯಾವುದಕ್ಕೂ ಜಡ್ಜ್ಮೆಂಟಲ್ ಆಗಿರಲ್ಲ. ಅವರು ಎಲ್ಲನೂ ಅವ್ರು ನೋಡಿದಾಗೆ ಒಂದು ಮಜವಾಗಿ ಬರ್ಕೊಂಡು ಹೋಗ್ತಾರೆ. ಅಂದರೆ ಯಾವುದು ತಪ್ಪು ಸರಿ ಅಂತ ಅವ್ರ ರೈಟಿಂಗಲ್ಲಿ ತುಂಬ ಕಮ್ಮಿ, ಅದನ್ನು ಮಜವಾಗಿ ತೋರಿಸ್ತಾರೆ. ಸೊ ನಾನು ಚಿಕ್ಕನಿಂದ ನಾನು ಅವ್ರನ್ನ ಏನು ಓದ್ಕೊಂಡು ಬಂದಿದ್ದೀನಲ್ಲ, ನಂದು ಅದೇ ಇನ್ಸ್ಪಿರೇಷನ್ ಇತ್ತು. ನಾನು ಲೈಫಲ್ಲಿ ಏನು ನೋಡಿದ್ದೀನ ಇದನ್ನು ಮಜವಾಗಿ ಹೇಳಬೇಕು, ಯಾವತ್ತು ಜಜ್ಮೆಂಟಲ್ ಆಗಿರಬಾರ್ದು ಅಂತ. ಸೊ ಇದರಲ್ಲಿ ನಾವು ಆ ಬಗ್ಗೆ ಯಾವುದೂ ಟಚ್ ಮಾಡಿಲ್ಲ. ಇದರಲ್ಲಿ ಊರಿದ ಜನರದ್ದು ಒಂದು ಮುಕ್ತ ಕುತೂಹಲ ಇರುತ್ತಲ್ಲ ಸರ್. ಸೊ ಈ ಕುತೂಹಲಕ್ಕೂ ಮೋರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ ಸರ್. ಹಳ್ಳಿಯವರ ಹತ್ರ ಇರೋದು ಮುಗ್ಧ ಕುತೂಹಲ ಅಷ್ಟೇ. ಸೊ ಆ ಕುತೂಹಲದಲ್ಲೇ ಹೋಗುತ್ತೆ ಕತೆ. ಹೌದೌದು ಹೌದು ಹೌದು ಸರ್, ಅಷ್ಟು ದೊಡ್ಡವನಲ್ಲ ನಾನು. ಅಂದರೆ ನಾನು ಜಸ್ಟ್ ಅವ್ರ ಸ್ಟೈಲ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅವರಷ್ಟು ಆಳವಾಗಿ ಖಂಡಿತ ನನ್ನಿಂದ ಸಾಧ್ಯ ಇಲ್ಲ ಸರ್. ರಿಲೀಸ್ ಪ್ಲಾನ್ ಇನ್ನೇನು ಸದ್ಯ ಇವತ್ತಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ. ಎಲ್ಲ ಕಡೆ ನಾವು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ವಿ, ಹಾಗೂ ಒಂದಷ್ಟು ಸಿಂಗಲ್ ಸ್ಕ್ರೀನಲ್ಲೂ ರಿಲೀಸ್ ಆಗ್ತಿದೆ. ಕೊನೆಯದಾಗಿ ಅದೇ ಸಿನಿಮಾ ಅಂದರೆ ನಾವು ಇಡೀ ತಂಡ ಒಂದು ಸೇರಿ ಕಟ್ಟಿರೋ ಕೂಸು ಇದು. ಈಗ ನಿಮಗೆಲ್ಲ ಗೊತ್ತು, ಏನು ನಾನು ಹೇಳಬೇಕಾಗಿಲ್ಲ, ಹೊಸ ಟೀಮ್ದು ಪರಿಸ್ಥಿತಿ ಹೇಗಿದೆ ಇಂಡಸ್ಟ್ರಿಯಲ್ಲಿ ಅಂತ. ಸೊ ಈ ನಮ್ಮ ಮಗು ಜನರ ಹತ್ರ ರೀಚ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ. ಸೊ ದಯವಿಟ್ಟು ನಮ್ಮ ತಂಡನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ. ಹೌದು. ಅಂದರೆ ನಾವು ಕರಾವಳಿ ಭಾಗಕ್ಕೆ ಅಂತ ಫೋಕಸ್ ಮಾಡ್ತಿಲ್ಲ ಸರ್. ಯಾಕಂದರೆ ಈ ಕಥೆ ಇದೆಯಲ್ಲ, ಅಂದರೆ ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು. ಸೊ ನಾನು ನೋಡಿರೋ ಕ್ಯಾರೆಕ್ಟರ್ಸ್ ನನಗೆ ಪೋರ್ಟ್ರೇ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ತಗೊಂಡಿದ್ದೀನಿ. ಬಟ್ ಇದರಲ್ಲಿ ನಡೆಯೋ ವಿಷಯ ಇದೆಯಲ್ಲ, ಏನು ವಿಷಯ ನಡೆಯುತ್ತೆ ಅದು ಯೂನಿವರ್ಸಲ್ ಸರ್. ಅಂದರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ ಅಂತ ಗೊತ್ತು. ಅಂದರೆ ಭಾರತದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವರಿಗೆ ಪಟ್ ಅಂತ ಅರ್ಥ ಆಗುತ್ತೆ. ಹೌದು. ಖಂಡಿತ ಸರ್, ಖಂಡಿತ. ಅಂದರೆ ಅದು ನಮ್ಮನ್ನು ಲೀಡ್ ಮಾಡೋಕ್ಕೆ ಸುನಿ ಸರ್ ಎಲ್ಲ ಇದ್ದಾರೆ. ಅವ್ರ ಜೊತೆ ಒಂಚೂರು ಡಿಸ್ಕಸ್ ಮಾಡಿ ಖಂಡಿತ. ಬಟ್ ಮಂಗಳೂರು ಕಡೆ ನಾವು ಒಂಚೂರು ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ ಸರ್. ಯಾಕಂದರೆ ಅಲ್ಲಿದು ನೇಟಿವಿಟಿ ಆ ಜನರಿಗೆ ಬೇಗ ಕ್ಯಾಚ್ ಆಗೋದ್ರಿಂದ ಆ ಕಡೆ ಒಂಚೂರು ಫೋಕಸ್ ಮಾಡ್ತಿದ್ವಿ. ಬಟ್ ನಮಗೆ ಈ ಸಬ್ಜೆಕ್ಟ್ನ ನೋಡಿದರೆ ಎಲ್ಲ ಕಡೆ ಜನ ಖಂಡಿತ ಎಂಜಾಯ್ ಮಾಡ್ಬೋದು ಇದನ್ನು. ಎಸ್ ಇದು ಲೈಟ್ ಹಾರ್ಟೆಡ್ ಹ್ಯೂಮರ್ ಅಂತ ಹೇಳ್ಬೋದು. ಅಂದರೆ
ಥ್ರಿಲ್ಲರ್ ಅಂತ ಬಂದರೆ ತೀರಾ ಡಾರ್ಕ್ ಆ ಥರ ಇಲ್ಲ, ಏನೂ ಇಲ್ಲ, ತೀರಾ ಲೈಟ್ ಹಾರ್ಟೆಡ್ ಆಗಿ ಹೋಗುವಂಥ ಹ್ಯೂಮರು. ಸೊ ಎಂಡಿಗೆ ಬರ್ತಾ ನಿಮಗೆ ಥ್ರಿಲ್ ಆಗ್ತಾ ಬರುತ್ತೆ. ಎಸ್, ಥ್ಯಾಂಕ್ ಯು. ಮತ್ತೆ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ನಮ್ಮನ್ನು ಕೈ ಹಿಡಿದು ನಡೆಸಿ. ಇದು ಮೊದಲ ಪ್ರಯತ್ನ, ನಮ್ಮ ಇಡೀ ತಂಡದ ಪರವಾಗಿ ಇದು ಮೊದಲ ಪ್ರಯತ್ನ. ಸೊ ನೀವು ನಮಗೊಂದಷ್ಟು ಹೆಲ್ಪ್ ಮಾಡಿ ನಮ್ಮನ್ನು ಜನರ ಹತ್ರ ತಲುಪಿಸಿದ್ರೆ ನಾವು ಇನ್ನೊಂದಷ್ಟು ಸಿನಿಮಾ ಮಾಡುವುದು. ನನಗೆ ಸೆಕೆಂಡ್ ಸಿನಿಮಾ ಸಿಗೋದು ನಿಮ್ಮ ಕೈಲಿದೆ, ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಹೌದಾ? ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನೀನಾಸಂ ಮುಗಿಸಿ NST ಮುಗಿಸಿ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಅಸಿಸ್ಟಾಗಿ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದೆ. ನನ್ನ ಕೋಡ್ ಆ್ಯಕ್ಟ್ರ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಬಿಟ್ಟು ಅವ್ನ ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು. ಸೊ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ 5-6 ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ಕೆಲಸ ಮಾಡ್ತಾ ಹೋದೆ. ಸೂಜಿದಾರ ಅನ್ನೋ ಮೂವಿಗೆ ನಾನು ಹೀರೋ ಆದೆ. ಯಾಕೆ ಹೀರೋ ಆದೆ ಅಂತಂದರೆ ನನಗೆ ಆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯಿತು. ಅದ ನಂತರ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಬಂತು. ನಾನು ಹೀರೋ ಆಗಿ ಮಾಡಲ್ಲ ಅಂತಲೇ ಹೇಳ್ತೀನಿ, ಯಾಕಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡೋಕ್ಕೆ ಇಷ್ಟ. ಯಾಕಂದರೆ ನಾನು ರಂಗೇಣ್ ರಘು ಸರ್ ಆಗಿರ್ಬೋದು, ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು, KK ಮೆನನ್ ಆಗಿರ್ಬೋದು, ಇವರೆಲ್ಲ ಇಲ್ಲ ಅಂದರೆ ಮೂವಿ ಮಾಡೋಕ್ಕಾಗಲ್ಲ. ಇವರೆಲ್ಲ ವೆರಿ ಇಂಪಾರ್ಟೆಂಟ್. ಸೊ ಆ ಥರ ಒಬ್ಬ ಆ್ಯಕ್ಟರ್ ಆಗೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆದರೆ ಸೂಜಿದಾರ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ತುಂಬ ವಸಿಷ್ಠ ಮಾಡಬೇಕಿತ್ತು ಆ ಕ್ಯಾರೆಕ್ಟರ್ನ. ಆಮೇಲೆ ನನಗೆ ಬಂತು. ನನಗೆ ಆ ಸ್ಟೋರಿ ತುಂಬ ಇಷ್ಟ ಆಗಿದ್ದರಿಂದ ನಾನು ಹೀರೋ ಆಗಿಬಿಟ್ಟು ನಾನು ಕೆಲಸ ಮಾಡಿದೆ. ಆ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ ಅಂದರೂ ಕೂಡ ಕ್ರಿಟಿಕಲಿ ತುಂಬ ಒಳ್ಳೆ ಹೆಸರು ಬಂತು ಅದರಿಂದ. ಆಮೇಲೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದ್ದಂತಹ ಸ್ಕ್ರಿಪ್ಟ್ ಅಂದರೆ ಜಂಗಲ್ ಮಂಗಲ್. ಇದಕ್ಕೆ ಇದು ಹೆಂಗಂತ ಹೇಳ್ತೀನಿ. ನಾನು, ಮನು, ರಕ್ಷಿತ್ ನಾವೆಲ್ಲ ರೂಮ್ಮೇಟ್ಸ್. ಸುಮಾರು ಒಂದು 7-10 ವರ್ಷದಿಂದ ನಾವೆಲ್ಲ ರೂಮ್ಮೇಟ್ಸ್. ಮನು ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದಾನೆ, ಅದು ಇನ್ನೂ ರಿಲೀಸ್ ಆಗಬೇಕು. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಅದಲ್ಲದೆ ಚಮಕ್ ಆಗಿರ್ಬೋದು, ಅವತಾರ ಪುರುಷ ಆಗಿರ್ಬೋದು, ಪೆಪ್ಪೆ ಆಗಿರ್ಬೋದು, ಅದಕ್ಕೆಲ್ಲ ಎಡಿಟರ್ ಅವನ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಅವನು ಹೇಳೋ ರೀತಿ ಅದೆಲ್ಲ ತುಂಬ ಒಂದು ಒಳ್ಳೆ ಗಾಡ್ ಗಿಫ್ಟ್ ಇದೆ ಅವನಿಗೆ. ಆಮೇಲೆ ರಕ್ಷಿತ್, ಅವನ ಓದು, ಅವನ ನಾಲೆಜ್ ತುಂಬಾ ಚೆನ್ನಾಗಿದೆ. ನಾವು ಯಾವಾಗಲೂ ರೂಮಲ್ಲಿ ಕೂತಿದ್ದಾಗ ವರ್ಲ್ಡ್ ಮೂವೀಸ್ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾನೆ ಇರ್ತೀವಿ. ಇಂಡಸ್ಟ್ರಿಯಲ್ಲಿ ಯಾವುದಾದ್ರು ಒಂದು ಮೂವಿ ಬಂದರೆ ಅದು ಯಾಕೆ ಸೋಲ್ತು, ಆ ಥರ ಏನಾಗಿದೆ, ಇಲ್ಲಿ ಈ ಥರ ತಪ್ಪಾಗಿದೆ, ಈ ಥರ ಮಾಡ್ಬೋದಿತ್ತು ಅನ್ನೋ ಅಂತ ತುಂಬ ಜನ ಮಾಡ್ತಾ ಇರ್ತಾರೆ ಇಡೀ ಇಂಡಸ್ಟ್ರಿಯಲ್ಲಿ. ಹಂಗೆ ನಾವು 3 ಜನ ಒಂದು ರೂಮಲ್ಲಿ, ಇನ್ನೊಬ್ಬ ಆದರ್ಶ ಗೌಡ ಅಂತ ಹೇಳ್ಬಿಟ್ಟು ಅವ್ರು ಬಂದುಬಿಟ್ಟು ಪ್ರೊಡ್ಯೂಸರ್, ಅವನು ಕೂಡ, ನಾವು 4 ಜನ ಕೂಡ ರೂಮ್ಮೇಟ್ಸ್ ಆಗಿದ್ವಿ ನಾವು. ಸೊ ಈ ಥರ ಚರ್ಚೆಗಳು ನಡೀತಾ ಇತ್ತು. ಸೊ ಸ್ಕ್ರಿಪ್ಟ್ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಅದನ್ನು. ಜಂಗಲ್ ಮಂಗಲ್ ನನಗೆ ಇನ್ನೊಮ್ಮೆ ಹೀರೋ ಆಗಿ ಮಾಡಬೇಕನ್ನೋ ಆಸೆ ಹುಟ್ಟಿದೆ ಅವನ ಸ್ಕ್ರಿಪ್ಟ್ ಕೇಳಿದ ಮೇಲೆ. ಇಲ್ಲ, ಒಂದು ಟ್ರೈ ಮಾಡೋಣ, ತುಂಬ ಚೆನ್ನಾಗಿದೆ. ಓಕೆ, ಇದರಲ್ಲಿ ಸ್ವಲ್ಪ ಅವನೇನೋ ಒಂದು ಹುಡುಗಿನ ಕಾಡಿ ಕರ್ಕೊಂಡು ಹೋಗ್ತಾನೆ ಅಂತ ಅನಿಸ್ಬೋದು. ಆದರೆ ನಿಜವಾಗ್ಲೂ ಮೂವಿಯಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಆ ಥರ ಇಲ್ಲ. ಇನ್ನು ಮುಂದೆ ಹೋಗ್ತಾ 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 ಬೇರೆ 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 ಆಯಾಮಗಳು ತೆರ್ಕೊಂಡ್ಬಿಡ್ತವೆ. ಮೂವಿ ತುಂಬ ಸಸ್ಪೆನ್ಸ್ ಆಗಿದೆ, ತುಂಬ ಥ್ರಿಲ್ ಕೊಡುವಂಗೆ ಆಗಿದೆ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣಂಗೆ. ಯಾಕೆಂದರೆ ಮಂಜಣ್ಣ ಬಿಗ್ ಬಾಸ್ ಹೋದರು, ಅಲ್ಲಿ ಹೋದ್ಮೇಲೆ ಬ್ಲ್ಯಾಕ್ ಮತ್ತು ವೈಟಿಂದ ಗ್ರೇಗೆ ಹೋಗ್ಬಿಟ್ರು. ಈ ಮೂವಿಯಲ್ಲಿ ಅವ್ರು ಪಕ್ಕ ಬ್ಲ್ಯಾಕ್ ಮಂಜಣ್ಣ ಅವರು, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರು. ಯಾಕಂದರೆ ನಾವು ಟ್ರೈಲರಲ್ಲಿ ಹಾಕಿಲ್ಲ, ಯಾಕೆಂದರೆ ತುಂಬ ಅವ್ರ ಕ್ಯಾರೆಕ್ಟರ್ ತುಂಬ ವೆರಿ ಇಂಪಾರ್ಟೆಂಟ್ ನಮ್ಮ ಮೂವಿಯಲ್ಲಿ. ಹಾಗಾಗಿ ಯಾವುದನ್ನು ಕೂಡ ಬಿಟ್ಕೊಡೋಂಗಿರಲಿಲ್ಲ. ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು. ನಾವು ಆಡಿಷನ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ತುಂಬ ಚೆನ್ನಾಗಿರೋರು ಯಾರು ಬೇಕಾಗಿರಲಿಲ್ಲ. ಅಂದರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂಥ ಒಂದು ಹುಡುಗಿ, ನಮ್ಮ ಊರಿನ ಹುಡುಗಿ, ನಾವು ಅಂತ ಪರ್ಫಾರ್ಮೆನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಮೇಡಮ್ನ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅವರು ಬ್ಯಾಂಗ್ಳೂರವರಾದರೂ ಕೂಡ ನಮ್ಮ ಸೌತ್ ಕನ್ನಡ ಒಂದು ಕ್ಯಾರೆಕ್ಟರೈಸೇಷನ್ ಇದೆ, ಅದನ್ನು ತುಂಬ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ. ನಮ್ಮ ಡೈರೆಕ್ಟ್ರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಸ್ವಲ್ಪ ಭಯ ಇತ್ತು, ಬಟ್ ನಮ್ಮ ಮೂವಿಗೆ ಹೆಂಗೆ ಬೇಕು ಹಂಗೇನೆ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಭರವಸೆ ಇದೆ. ಆಮೇಲೆ ತುಂಬ ಈ ಮೂವಿನ ಅವರ ಕ್ಯಾರಿಯರ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆಯಲ್ಲಿದ್ದಾರೆ. ತುಂಬ ಒಳ್ಳೇದಾಗಲಿ ನಿಮಗೆ. ಆಮೇಲೆ ಪ್ರಜಿತಣ್ಣ ತುಂಬ ಥ್ಯಾಂಕ್ಸ್. ಯಾಕಂದರೆ ನೀವು ಇಲ್ಲ ಅಂದಿದ್ರೆ ಈ ಮೂವಿ ಆಗ್ತಾನೆ ಇರಲಿಲ್ಲ. ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಅಂದರೆ ಈಗ ರಿಲೀಸ್ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ಹಂತದಲ್ಲೂ ಕೂಡ ಪ್ರಜಿತಣ್ಣ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಬೋರ್ಡ್ ಅಂತ ಹೇಳ್ತಾರೆ, ಆಮೇಲೆ ಸೆಂಡ್ ಮಾಡ್ತಾರೆ. ನಾನು 3 ಜನರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿಂಪಲ್ ಸುನೀಲ್ ಸರ್, ಈ ಮೂವಿ ಆದ ತಕ್ಷಣ ನಾವು ಈ ಮೂವಿನ ತಗೊಂಡೋಗ್ಬಿಟ್ಟು ಅವ್ರಿಗೆ ತೋರಿಸಿದ್ವಿ.
ಮೂವಿ ನೋಡಿದ ತಕ್ಷಣ ಅವ್ರು ನಮ್ಗೆ ಹೇಳೋದು ನನ್ನ ಬ್ಯಾನರನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೆ ಮೂವಿ ಅಷ್ಟು ಇಷ್ಟ ಆಗಿದೆ. ಅವರು ನೋಡಿಬಿಟ್ಟು ಆ ಬ್ಯಾನರ್ ಕೊಡ್ತಿರ್ಲಿಲ್ಲ ಅಂದರೆ ನಮ್ಗೆ ಈ ಥರ ಒಂದು ಚಿಕ್ಕದಾಗಿ ಹೆಸರು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುಪ್ರೀತ್ ಸರ್, KVN ಸುಪ್ರೀತ್ ಸರ್, ಈ ಮೂವಿ ಎಲ್ಲ ಆಗಿ ಇನ್ಯಾರ ಹತ್ರ ರಿಲೀಸ್ ಮಾಡಿಸೋದು ಅಂತ ಓಡಾಡಬೇಕಾದ್ರೆ ಸುಪ್ರೀತ್ ಸರ್ಗೆ ಫೋನ್ ಮಾಡಿದೆ. ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಒಂದು ಮೂವಿ ಇದೆ, ಇದನ್ನು ರಿಲೀಸ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಓಕೆ ನಮ್ಮ ಕಂಪ್ನಿಯಿಂದ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು BK ಗಂಗಾಧರ್ ಹತ್ರ ಕಲಿಸ್ಬಿಟ್ಟು ಈ ಮೂವಿನ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ಅವರು. ಆಮೇಲೆ ರಕ್ಷಿತ್ ಕುಮಾರ್ ನನ್ನ ಡೈರೆಕ್ಟ್ರು, ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಇದೆ. ಈ ಮೂವಿಯಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರನ್ನು ಕೂಡ ತುಂಬ ಅದ್ಭುತವಾಗಿ ಸ್ಟಿಚ್ ಮಾಡಿದ್ದಾರೆ. ಒಂದು ಊರಂದರೆ ಆ ಖಾಲಿ ಊರಾಗಿರಲ್ಲ, ಅಲ್ಲೊಂದು ಹಗೆತನ ಇರುತ್ತೆ, ಎಲ್ಲೋ ಬೇರೆ ಬೇರೆ ಮನೆಯ ಒಂದು ಪ್ರೀತಿ ಇರುತ್ತೆ. ಒಂದು ಊರಲ್ಲಿ ಪಕ್ಕದ ಮನೆಯವನಿಗೆ ಇನ್ಯಾವುದೋ ಮೂಲೆಯಲ್ಲಿರುವಂಥ ಒಂದು ಮನೆಯವರ ಹತ್ರ ಆಗ್ತಾ ಇರಲ್ಲ. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಒಂದು ಸ್ವಲ್ಪ ಬೋರ್ ಆಗದಾಗೆ ಈ ಮೂವಿನ ರೆಡಿ ಮಾಡಿದ್ದಾರೆ. ತುಂಬ ಯಾಕೆ ನಾನು ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಅಂತಂದರೆ ಈ ಮೂವಿನ 3 ಸಲ ನೋಡಿದ್ದೀನಿ. ನನಗೆ ತುಂಬ ಖುಷಿ ಇದೆ ಈ ಮೂವಿ ಮಾಡಿದ್ದು ಕೂಡ. ಇತ್ತೀಚೆಗೆ ನಾವು ಹೇಳ್ತೀವಿ ಮಲಯಾಳಂ ಮೂವಿಯಲ್ಲಿ ತುಂಬ ಅದ್ಭುತವಾದ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಬಂದಿತ್ತು ಯಾವುದು ಪೊನ್ಮ್ಯಾನ್ ಅಂತ ಹೇಳ್ಬಿಟ್ಟು. ಈ ಥರನೇ ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಇದನ್ನು ಮಾಡಿದಂಥ ಮೂವಿ ಇದು. ಎಲ್ಲೂ ಕೂಡ ಸ್ವಲ್ಪ ಬೋರ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದೇನೆಂದರೆ ಇದೆ ಜುಲೈ 4ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ. ನಮ್ಮೆಲ್ಲರ ಒಂದು 2 ವರ್ಷದ ಶ್ರಮ ಇದೆ. ಈ ಮೂವಿನ ಆದಷ್ಟು ನಮ್ಮ ಕರ್ನಾಟಕದ ಜನರಿಗೆ ತಲುಪಿಸೋಕ್ಕೆ ನಾವು ಟ್ರೈ ಮಾಡೋಣ. ಅದು ಕೂಡ ನೀವು ಮನಸ್ಸು ಮಾಡಿದರೆ ಈಸಿ ಆಗುತ್ತೆ. ಮತ್ತು ಟ್ರೈಲರ್ ನೋಡಿದರೆ ಅದರಲ್ಲಿ ನಾವೆಲ್ಲ 7-8 ಜನ ನಾವು ಇದ್ದೀವಿ, ನಾವೆಲ್ಲ ನಾನ್ ಆ್ಯಕ್ಟರ್ಸ್ ಇದ್ದೀವಿ. ಆದರೆ ತುಂಬ ಅದ್ಭುತವಾದ ಮುಗ್ಧ ಮನಸ್ಸರು ತುಂಬ ಜನ ಇದ್ದಾರೆ. ಆ ಊರಿನ ಜನರು ಅವರೆಲ್ಲ ಕಾಯ್ತಾ ಇದ್ದಾರೆ ಅವ್ರು ನೋಡೋಕ್ಕೆ. ಯಾಕಂದರೆ ನಾವೆಲ್ಲ ಆ್ಯಕ್ಟಿಂಗ್ ಮಾಡಿ 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 ಓಕೆ ನಮ್ಮನ್ನು ನೋಡಿದ್ದೀರಾ, ಬಟ್ ಅವ್ರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ರು. ಅದು ಕೂಡ ತುಂಬ ಲೀಲಾಜಾಲವಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗು. ನಾವು ರಕ್ಷಿತ್ ಕಷ್ಟನೇ ಪಡಬೇಕಾಗಿರಲಿಲ್ಲ. ಇಲ್ಲಿ ಬನ್ನಿ ಈ ಥರ ಮಾಡಿ ಅಂತ ಹೇಳಿದ್ರೆ ಎಲ್ಲ ರೆಡಿ, ಆ ಕಡೆ ಇನ್ನೊಬ್ಬ ನಾ ಮಾಡಲ ಅಂತ ಹೇಳ್ಬಿಟ್ಟು ಆ ಥರ ಇದ್ರು ಆ ಊರು. ಸೊ ಮಟ್ಪಾಡಿಯ ಆ ಊರಿನ ಎಲ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದೇ ಕಲ್ಲುಗುಂಡಿ ಪ್ರವೀಣನ ಕ್ಯಾರೆಕ್ಟ್ರು ಅಂದರೆ ನಿಮಗೆ ಇದು ಮೂವಿ ಸ್ಟಾರ್ಟಿಂಗ್ ಇದ್ದಿದ್ದು ಅವ್ನು ಬೈಕಲ್ಲಿ ಒಂದು ಹುಡುಗಿನ ಕರ್ಕೊಂಡ್ಬರ್ತಾನೆ. ಆ್ಯಕ್ಚುಲಿ ಅವ್ರು ಒಳಗೋದ್ಮೇಲೆ ಏನಾಗುತ್ತೆ ನಾ ಹೇಳ್ದಲ್ಲ, ಒಂದು ಊರು ಅಂದಮೇಲೆ ಹಗೆತನ ಇರುತ್ತೆ, ಏನೋ ಇನ್ನೊಬ್ಬನ ಕಂಡ್ರೆ ಆಗಲ್ಲ ಅಥವಾ ಇನ್ನೂ ಎಲ್ಲೋ ಪ್ರೀತಿ ಇರುತ್ತೆ. ಇದೆಲ್ಲ ಊರು ಒಟ್ಟಾದಾಗ ಏನಾಗುತ್ತೆ ನಮಗೆ, ನಾವೇನು ಈಗ ಟ್ರೈಲರ್ ನೋಡಿದ್ಮೇಲೆ ಏನು ಅಂದ್ಕೋತೀವಿ ಅಂದರೆ ಹೇಳ್ತಾರೆ ಮೂವಿಯಲ್ಲಿ ಯಾವತ್ತೂ ಸರ್ಪ್ರೈಸ್ ಎಲಿಮೆಂಟ್ ಇರಬೇಕಂದ್ರೆ. ಅಂದರೆ ನಾವೇನೋ ಇದು ಹಿಂಗೆ ಆಗುತ್ತೆ ಅಂತ ಅಂದಾಗ ಅದಕ್ಕೆ ಆಪೋಸಿಟ್ ಆದಾಗ ನಾವು ಇನ್ನೂ ಒಂದು ಸ್ವಲ್ಪ ಅವೇಕ್ ಆಗಿಬಿಡ್ತೀವಿ. ಸೊ ಆ ಥರ ಎಲಿಮೆಂಟ್ ತುಂಬ ಚೆನ್ನಾಗಿದೆ ಈ ಮೂವಿಯಲ್ಲಿ. ಖಂಡಿತವಾಗಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಈ ಮೂವಿನ. ಸರ್ ಆ್ಯಕ್ಚುಲಿ ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ, ನಾನು ಇವರಲ್ಲಿ ಮಂಜಣ್ಣ ಹೆಂಗಿದ್ದಾರೆ ಮತ್ತು ಉಳಿದ ಕ್ಯಾರೆಕ್ಟರ್ ಹೆಂಗಿದ್ದಾರೆ ನಾನು ಕೂಡ ಹಂಗೇನೆ. ಈ ಮೂವಿಯಲ್ಲಿ ಕಥೆನೇ ಹೀರೋ, ಫಸ್ಟ್ ಡೈರೆಕ್ಟರ್ ಹೀರೋ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಹುಡುಗಿ ಕ್ಯಾರೆಕ್ಟರ್ ಏನಿದೆ ಅವು ತುಂಬ ಅತ್ಯದ್ಭುತವಾಗಿ ಬಂದಿದೆ. ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ, ಆ್ಯಕ್ಚುಲಿ ಮೇಡಮ್ ಹೀರೋ, ಅವ್ರ ಕ್ಯಾರೆಕ್ಟರ್ ಮೈನ್ ಆಗಿರೋದು. ಈಗ ನಾವು ಹೀರೋ ಅಂದಾಗ ಏನು ಮಾಡ್ತೀವಿ, ನಾವು ಯಾರು ಹುಡುಗ ಇರ್ತೀವಿ ಅವ್ನು ಹೀರೋ ಅಂತ ನಾವು ಕರಿತೀವಿ. ಆ ಥರ ಇಲ್ಲ, ಈ ಮೂವಿಯಲ್ಲಿ ಮೈನ್ ಕ್ಯಾರೆಕ್ಟರ್ ಆ ಹುಡುಗಿದು ಅವನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಅಂದರೆ ಒಂದು ಚೆನ್ನಾಗಿ ಬರೋಕ್ಕೆ ನಾನು, ಮಂಜಣ್ಣ, ಇನ್ನು ದೀಪಕ್ ಪಾಣಾಜಿ ಅವರು, ಚಂದ್ರ ಸುಳ್ಳಾಲ್, ಆಮೇಲೆ ಪುಷ್ಪರಾಜ್ ಅವರು, ರಾಜ್ ಬಾಳ್ವಾಡಿ ಅವರು, ಇವರೆಲ್ಲ ನಾವೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ. ಮೈನಾಗಿ ಬರೋದು ಆ ಹುಡುಗಿ ಕ್ಯಾರೆಕ್ಟರ್, ಒಂದು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಕ್ಯಾರೆಕ್ಟರ್. ಅದನ್ನು ಹಿಡ್ಕೊಂಡು ಉಳಿದೆಲ್ಲ ಕ್ಯಾರೆಕ್ಟರ್ಗಳನ್ನ ಸ್ಟಿಚ್ ಮಾಡಿ ಒಂದು ಅದ್ಭುತವಾದ ಮೂವಿ ಇದು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಯಶ್ ಅವರು ದಯವಿಟ್ಟು ಇಲ್ಲೇ ಇರಬೇಕು. ಲೈಫಲ್ಲೇ ಫಸ್ಟ್ ಟೈಮ್ ನಾನು ಇಷ್ಟು ಮಾತಾಡಿದ್ದು ಅಂದರೆ ಸ್ಟೇಜಲ್ಲಿ.